ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಹೇಳಿದ್ರೆ, ಯೂನಿವರ್ಸ್ ಕಡೆಯಿಂದ ನಾಗರ ಪಂಚಮಿಗೆ ನಿಮಗೆ ಏನು ಮೆಸೇಜ್ ಬರ್ತಿದೆ ನೋಡೋಣ ಬನ್ನಿ. ಫಸ್ಟ್ ಪೈಲ್ ಯೆಲ್ಲೋ ಕಲರ್, ಸೆಕೆಂಡ್ ಪೈಲ್ ಗ್ರೀನ್ ಕಲರ್, ಥರ್ಡ್ ಪೈಲ್ ರೆಡ್ ಕಲರ್. ಯಾರು ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್? ಏಸ್ ಆಫ್ ಕಪ್ಸ್, ಏಟ್ ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್, ಟೆನ್ ಆಫ್ ಸೋರ್ಡ್ಸ್, ಏಟ್ ಆಫ್ ಸೋರ್ಡ್ಸ್, the moon card, seven of swords, meditation brings answers, king of unicorns, you are blessed with majesty, vision and power. ಯೂನಿವರ್ಸ್ ನಿಮಗೆ ಏನು ಸಲಹೆ ಏನು ಮೆಸೇಜ್ ತಿಳಿಸ್ತಿದ್ದಾರೆ ಅಂದರೆ, ಈ ನಾಗರ ಪಂಚಮಿಗೆ ಇದು ಅಣ್ಣ ತಂಗಿ ಅಕ್ಕ ತಮ್ಮ ಬಾಂಧವ್ಯ ಆಗಿರೋದ್ರಿಂದ ಇದು ಸ್ನೇಹಿತರಲ್ಲೂ ಆ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯಗಳು ತುಂಬ ಹಳಸಿತ್ತು, ತುಂಬ ಹದಗೆಟ್ಟೋಗಿತ್ತು. ಅದು ಯಾಕಂತ ಅಂದರೆ ನಿಮ್ಮ ಬಾಂಧವ್ಯ ಬಿರುಕಾಗಿತ್ತು. ಯಾಕಂದರೆ ಬೇರೆಯವರ ಹೇಳಿಕೆ ಮಾತು ಅದು ತುಂಬ ಮನಸ್ತಾಪ ತಂದಿತ್ತು. ಅದು ಹೇಳ್ಕೊಂಡು ಕ್ಲಿಯರ್ ಮಾಡಿಬಿಡ್ಬೋದಿತ್ತು, ಆದರೆ ಹೇಳ್ಕೊಳ್ದೆ ಆ ಮನಸ್ಸಲ್ಲಿ ಅದನ್ನು ಇಟ್ಕೊಂಡು ಇಬ್ರು ಸ್ನೇಹದಲ್ಲೂ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಬಿರುಕಾಗಿತ್ತು. ಅದು ಹೀಲ್ ಆಗ್ತಾ ಇದೆ. ನಿಮಗೆ ಇನ್ನು ಮುಂದೆ ಅದು ತಂಗಾಳಿಲಿ ಎಲೆ ಎಲ್ಲ ಉದುರಬೇಕಾದ್ರೆ ಒಂಥರ ಸಂತೋಷ ಬರುತ್ತಲ್ಲ, ಆ ಥರ ನಿಮ್ಮ ಬಾಂಧವ್ಯದಲ್ಲಿ ಸಂತೋಷ ಬರ್ತಿದೆ. ಡಿವೈನ್ ನಿಮಗೆ ಆ ಸಂತೋಷನ ಕಳಿಸ್ತಾ ಇದ್ದಾರೆ. ಆ ಎಮೋಷನ್ ಬಾಂಡೇಜ್ ಮತ್ತೆ ರೀಕ್ಯಾಪ್ ಆಗ್ತಾ ಇದೆ, ಅದು ವಾಪಸ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಬಾಂಧವ್ಯ ಮುಂಚಿನ ಹಾಗೆ ತುಂಬ ಅನ್ಯೋನ್ಯತೆಯಿಂದ, ಎಮೋಷನಲ್ ಪ್ರೀತಿಯಿಂದ ನಿಮ್ಮ ಬಾಂಡೇಜ್ ಮತ್ತೆ ಹಂಗೆ ರಿಕವರಿ ಆಗ್ತಾ ಇದೆ. ನಿಮಗೆ ಹಿಡಿದಿದ್ದ ಗ್ರಹಣ ಬಿಟ್ಟೋಗ್ತಾ ಇದೆ. ನೀವು ಏನೇ ನಿಮಗೆ ಆಶೀರ್ವಾದ ಬಂದ್ರು, ನೀವು ಒಬ್ರು ಯಾರಾದರೂ ನಿಮಗೆ ಪ್ರೀತಿ ತೋರ್ಸಕ್ ಬಂದ್ರು ಅದಕ್ಕೆ ಬೆನ್ನಾಕಿ ಮುಂದಕ್ಕೆ ಕೊಟ್ಟೋಗ್ಬಿಡ್ತಾ ಇದ್ರಿ. ಇನ್ನು ಆ ಗ್ರಹಣ ಮುಗಿದು ನಿಮ್ಮಿಬ್ರು ಪ್ರೀತಿ ಇನ್ನೂ ಹೆಚ್ಚು ಬಾಂಧವ್ಯ ಗಟ್ಟಿ ಆಗ್ತಾ ಇದೆ. ನಿಮ್ಮಲ್ಲಿ ಇದ್ದ ಗ್ರಹಣ ಬಿಟ್ಟೋಗ್ತಾ ಇದೆ, ನೆಗೆಟಿವಿಟಿ ಬಿಟ್ಟೋಗ್ತಾ ಇದೆ. ನೆಗೆಟಿವಿಟಿ ಅಡ್ಡಗೋಡೆ, ಬಲವಾದ ಗೋಡೆ ಇತ್ತು, ಅದು ಒಡೆದೋಗ್ತಾ ಇದೆ, ಎಲ್ಲ ಚಿಕ್ಕದಾಗಿ ಕರಗೋಗ್ತಾ ಇದೆ. ನಿಮಗೆ ಸಂತೋಷ ತಗೊಂಬರೋದಕ್ಕೆ ನಿಮ್ಮ ಸೋದರ ಬರ್ತಿದ್ದಾರೆ. ನೀವು ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗ್ಬೋದು. ನಿಮ್ಮ ಬಾಂಧವ್ಯ ಗಟ್ಟಿ ಆಗ್ತಾ ಇದೆ. ನಿಮ್ಮಲ್ಲಿ ಪ್ರೀತಿ ಹೆಚ್ಚಾಗ್ತಾ ಇದೆ. ಇನ್ಮೇಲೆ ನಿಮಗೆ ಕಿವಿ ಮಾತು ಚುಚ್ಚೋ ಹೇಳ್ಕೊಡೋ ಜನಗಳು ಎಷ್ಟು ಜನ ಹೇಳ್ಕೊಟ್ರು ನೀವು ಅದನ್ನ ಒಂದು ಸ್ಟ್ರಾಂಗ್, ನೋಡಿ ಈ ಐರನ್ ಕಾಲಿದೆಯಲ್ಲ, ಈ ಥರ ಐರನ್ ಇದರಿಂದ ಅದನ್ನು ಮೆಟ್ಟಿ ಹೊಡೆದಾಕ್ಬಿಡ್ತೀರಾ, ಅದನ್ನು ನೀವು ತಗೊಳ್ಳಲ್ಲ. ನೀವು
ಮನೆ ಚೇಂಜ್ ಮಾಡ್ತಾ ಇರ್ಬೋದು, ಹೊಸ ಮನೆಗೆ ಹೋಗ್ತಾ ಇರ್ಬೋದು, ನೀವು ಎಲ್ಲರೂ ಸೇರಿ ನೀವು ಹೊರಗಡೆ ಪಿಕ್ನಿಕ್ ಅಥವಾ ಒಂದು ದೇವಸ್ಥಾನ ಅಥವಾ ಹೊರಗಡೆ ಎಲ್ಲಾದರೂ ಒಂದು ವಿಹಾರಕ್ಕೆ ಹೋಗ್ತಾ ಇದ್ದೀರಾ. ಇಷ್ಟು ದಿನ ನಿಮಗೆ ಕವಿದಿದ್ದ ಮೋಡ ಗ್ರಹಣ ಎಲ್ಲ ಬಿಟ್ಟು ನೀವು ಎಂಜಾಯ್ ಮಾಡೋದಕ್ಕೆ ಇನ್ನು ಮುಂದೆ ಹೊರಡ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮಿಬ್ರು ಬಾಂಧವ್ಯದಲ್ಲಿ ಯಾವುದೇ ಚುಚ್ಚು ಮಾತುಗಳು ನಿಮಗೆ ಇಂಪ್ಯಾಕ್ಟ್ ಆಗಲ್ಲ. ಅದರಿಂದ ನೀವು ಆಚೆ ಬರ್ತಾ ಇದ್ದೀರಾ. ನ್ಯೂ ಬಿಗಿನಿಂಗ್ ಇದೆ, ನಿಮ್ಮ ಬಾಂಧವ್ಯದಲ್ಲಿ ಹೊಸ ಆರಂಭ ಇದೆ. ಮತ್ತೆ ನೀವು ನಿಮ್ಮ ಪ್ರೀತಿಯಲ್ಲಿ ನೀವು ಮತ್ತೆ ಬಂದಿ ಆಗ್ತಾ ಇದ್ದೀರಾ. ನಿಮ್ಮ ಸೋದರ ಸಂಬಂಧ ಮತ್ತೆ ಗಟ್ಟಿ ಆಗ್ತಾ ಇದೆ. ನಿಮ್ಮ ವಿಷನ್ ತೆರಿತಾ ಇದೆ. ನೀವು ನಿಮ್ಮ ಕಣ್ಣು ಮುಚ್ಚಿದಿರಲ್ವಾ, ಯಾರಾದರೂ ಹೇಳ್ಕೊಟ್ಟಿರೋ ಮಾತಿಂದ ನೀವು ನಿಮ್ಮ ಕಣ್ಣು ಮುಚ್ಚಿತ್ತು, ಇನ್ನು ಆ ಕಣ್ಣು ನಿಮ್ದು ತೆರಿತಾ ಇದೆ. ನಿಮ್ಮನ್ನ ನೀವು ಪರಿಶೀಲಿಸಿ, ನಿಮ್ಮ ಆತ್ಮನ ಅವಲೋಕನ ಮಾಡ್ಕೊಳ್ಳಿ. ನಾನು ಮಾಡಿದ್ದು ಕರೆಕ್ಟಾ, ಸರಿನಾ, ತಪ್ಪಾ ಅಂತ ನಿಮ್ಮಲ್ಲೇ ಅವಲೋಕನ ಆಗ್ತಾ ಇದೆ. ಅದಕ್ಕೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್. ನಿಮ್ಮ ಪ್ರೀತಿ ರೂಟಿಂದನೇ ಬಲವಾಗಿ ಚೆನ್ನಾಗಿ ಕಬ್ಬಿಣದಂಗೆ ಬಲವಾಗ್ತಾ ಇದೆ. ಅದಕ್ಕೆ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಬಾಂಧವ್ಯ ಮತ್ತೆ ಮೊದಲನಾಗೆ ತುಂಬುತ್ತೆ. ಅದಕ್ಕೆ ಭಗವಂತನ ಯೂನಿವರ್ಸ್ ಆಶೀರ್ವಾದ ಈ ಅಣ್ಣ ತಂಗಿ ಹಬ್ಬಕ್ಕೆ ನಿಮಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಯೂನಿವರ್ಸ್ ಏನ್ ಹೇಳ್ತಾ ಇದ್ದಾರೆ? ಆಫ್ ದ ಯೂನಿಕಾರ್ನ್ಸ್, ಯು ಆರ್ ಬ್ಲಸ್ಡ್ ವಿತ್ ಮೆಜೆಸ್ಟಿ, ವಿಷನ್ಸ್ ಆ್ಯಂಡ್ ಪವರ್. ನೀವು ಬ್ಲಸ್ಡ್ ಆಗಿದ್ದೀರಾ. ಇನ್ನು ಮುಂದೆ ಘನತೆ, ನಿಮ್ಮ ವಿಷನ್ನು, ನಿಮ್ಮ ಪವರು ಎಲ್ಲನೂ ಕೊಡ್ತಾ ಇದ್ದಾರೆ ಡಿವೈನ್ ನಿಮಗೆ. ನಿಮ್ಮ ವಿಷನ್ನು, ಘನತೆ ಮತ್ತೆ ಪವರ್ನ ಕೊಡ್ತಾ ಇದ್ದಾರೆ ನಿಮ್ಮ ಬಾಂಧವ್ಯಕ್ಕೆ. ಯಾರು ಎಷ್ಟು ಜನ ಇನ್ನು ಮುಂದೆ ನಿಮಗೆ ಏನೇ ಚುಚ್ಚು ಮಾತು, ನಿಮ್ಮಲ್ಲಿ ಬಿರುಕು ಬರೋ ಥರ ಏನಾದರೂ ಪಿತ್ತೂರಿ ನಡೆಸಿದ್ರು ಅದಕ್ಕೆ ನೀವು ಇನ್ಮೇಲೆ ಜಗ್ಗೋಲ್ಲ. ಯಾಕೆ ಅಂದರೆ ಅದನ್ನು ನಿಮ್ಮ ರೂಟೇ ಐರನ್, ಅಷ್ಟು ಶಕ್ತಿಯಾಗಿ ಬಲವಾಗಿದ್ದೀರಾ ನೀವು. ಮತ್ತೆ ನಿಮ್ಮ ಪ್ರೀತಿಲಿ ಬಂದಿ ಆಗ್ತಾ ಇದ್ದೀರಾ. ನಿಮ್ಮ ವಿಷನ್ ಓಪನ್ ಆಗ್ತಿದೆ. ನಾನು ಮಾಡ್ತಾ ಇರೋದು ಕರೆಕ್ಟಾ, ಸರಿನಾ ಅಂತ ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ತಾ ಇದ್ದೀರಾ. ಎಷ್ಟೇ ಜನ ನಿಮ್ಮ ಬಾಂಧವ್ಯಕ್ಕೆ ಬಿರುಕು ಬರೋ ಥರ ಚುಚ್ಚಿದ್ರು ಇನ್ನು ಮುಂದೆ ಅದು ನಡೆಯಲ್ಲ. ಯಾಕಂದರೆ ನೀವು ಅಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಬಾಂಧವ್ಯ ಅಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ನಿಮಗೆ ನ್ಯೂ ಬಿಗಿನಿಂಗ್ ಇದೆ ನಿಮ್ಮ ಬಾಂಧವ್ಯದಲ್ಲಿ. ನಿಮ್ಮಲ್ಲಿ ಸಂತೋಷ, ಸಮೃದ್ಧಿ, ನಿಮ್ಮ ಬಾಂಧವ್ಯದಲ್ಲಿ ಪ್ರೀತಿ ಎಲ್ಲ ಬರ್ತಾ ಇದೆ. ನೀವು ಹೊರಗಡೆ ಒಂದು ವಿಹಾರಕ್ಕೆ ಹೋಗ್ತಾ ಇರ್ಬೋದು, ಒಂದು ಟ್ರಿಪ್ ಹೋಗ್ತಾ ಇರ್ಬೋದು, ಒಂದು ಪಿಕ್ನಿಕ್ ಹೋಗ್ತಾ ಇದ್ದೀರಾ, ಹೊಸ ಮನೆ ಗೃಹ ಪ್ರವೇಶ ಆಗ್ತಾ ಇರ್ಬೋದು, ಅಥವಾ ಬೇರೆ ಮನೆ ಚೇಂಜ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಸಂತೋಷ ಹೆಚ್ಚುತ್ತಾ ಇದೆ. ನಿಮ್ಮಲ್ಲಿ ಇರೋ ಬೇರೆಯವರು ನಿಮ್ಮಲ್ಲಿ ಬಿರುಕು ಮೂಡಿಸಿದ ನೆಗೆಟಿವಿಟಿ ಬೆಟ್ಟಗಳು ಕರಗೋಗಿ ನೀವು ನಿಮ್ಮಲ್ಲಿ ಭಗವಂತ ಘನತೆ ಮತ್ತೆ ಒಳ್ಳೆ ವಿಷನ್ ಕೊಡ್ತಾ ಇದ್ದಾರೆ. ನೀವು ಅದನ್ನ ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳೋವಂಥ ಜ್ಞಾನ ಕೊಡ್ತಾ ಇದ್ದಾರೆ. ನಿಮಗೆ ಶಕ್ತಿ, ಪವರ್ ಕೊಡ್ತಾ ಇದ್ದಾರೆ. ನಿಮ್ಮ ಬಾಂಧವ್ಯ ಇನ್ನೂ ಹೆಚ್ಚಾಗ್ತಾ ಇದೆ. ಇದು ನಿಮಗೆ ಡಿವೈನ್ ಕಡೆಯಿಂದ ಈ ನಾಗರ ಪಂಚಮಿಗೆ ಮೆಸೇಜ್. ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನಿಮಗೆ ಆನ್ಸರ್ಸ್ ಕೊಡುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಈ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಗ್ರೀನ್ ಕಲರ್, ಇದು ನಿಮ್ಮ ಮೆಸೇಜ್. ಏನು ಯೂನಿವರ್ಸ್ ಕಡೆಯಿಂದ ನಾಗರ ಪಂಚಮಿಗೆ ನಿಮಗೆ ಮೆಸೇಜ್ ಸಿಗ್ತಿದೆ ನೋಡೋಣ. ದ ಎಂಪರರ್.
Three of Cups, Page of Swords, King of Wands, the Hermit, Nine of Swords, Ace of Swords. You are ready. Feathers. This calling card from the unicorns tells you they are near you. ಯೂನಿವರ್ಸ್ ನಿಮಗೆ ನಾಗರ ಪಂಚಮಿಗೆ ಏನು ಸಂದೇಶ ಕೊಡ್ಬೇಕಂತಿದ್ದಾರೆ, ಮೆಸೇಜ್ ನಿಮಗೆ ತಿಳಿಸ್ಬೇಕಂತಿದ್ದಾರೆ ಅಂದರೆ, ನಿಮ್ಮ ಭಯದಿಂದ ನೀವು ಯಾರಾದರೂ ನಿಮಗೆ ಸಹಾಯ ಮಾಡಕ್ ಬೆಳಕು ತೋರ್ಸಕ್ ಬಂದ್ರು ನೀವು ಭಯದಿಂದ ಇದ್ದೀರಾ, ಅವ್ರನ್ನ ನಂಬ್ತಾ ಇಲ್ಲ. ಆ ನಂಬಿಕೆ ತಗೊಳ್ಳಿ. ನಿಮ್ಮ ಅಜ್ಞಾನದ ಧೂಳನ್ನ ಒರೆಸಿ ಅವ್ರನ್ನ ಸರಿಯಾಗಿ ನೀವು ತಿಳ್ಕೊಳ್ಳಿ. ಅವರು ನಿಮ್ಮ ಕಷ್ಟಕ್ಕೆ ಬೆಳಕು ತಂದಿರೋ ಅಂತ ವ್ಯಕ್ತಿ. ಡಾರ್ಕ್ ಮನುಷ್ಯ ಇರ್ಬೋದು, ಆದರೆ ಅವರು ಒಂದು ಪ್ರಾಮಾಣಿಕ ವ್ಯಕ್ತಿ, ನಿಯತ್ತಾಗಿರೋರು, ಸಹಾಯ ಹಸ್ತ ನೀಡೋ ಅಂಥವ್ರು, ಬೆನ್ನಿಗೆ ಚೂರಿ ಹಾಕೋ ಅಂಥವ್ರಲ್ಲ. ಇಷ್ಟು ದಿನ ನೀವು ಅಂಥ ಸಂಬಂಧಗಳು ನೋಡಿ ಭಯ ಪಟ್ಟಿರ್ಬೋದು. ಇನ್ನು ಮುಂದೆ ಅವ್ರನ್ನು ಅದೇ ದೃಷ್ಟಿಯಿಂದ ನೋಡಬೇಡಿ. ಅದನ್ನೇ ನಿಮಗೆ ಬೆಳಕು ತೋರ್ಸಕ್ಕೆ ಬಂದಿರೋ ಅಂಥ ವ್ಯಕ್ತಿ, ಮಹಾನ್ ದೊಡ್ಡ ವ್ಯಕ್ತಿ ಅವರು. ನಿಮ್ಮ ಜೀವನದಲ್ಲಿ ಎಂಪರರ್ ಆಗಿ ನಿಮ್ಮ ಕಷ್ಟಗಳಿಗೆ ಫಲ ಕೊಡುವಂಥ, ನಿಮಗೆ ಸಹಾಯ ಹಸ್ತ ನೀಡುವಂಥ, ಶಕ್ತಿ ತುಂಬುವಂಥ ವ್ಯಕ್ತಿ. ನಿಮ್ಮಲ್ಲಿ ಪ್ರಾಮಿಸ್ ಮಾಡಿ ನಿಮ್ಮನ್ನ ಒಂದು ಉನ್ನತ ಸ್ಥಾನಕ್ಕೆ, ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ನಿಮ್ಮ ಬದುಕಲಾಗಿರ್ಬಹುದು, ಯಶಸ್ಸು ಸಿಗೋ ಹಾಗೆ, ಸಂತೋಷ ಸಿಗೋ ಹಾಗೆ ಅವರು ಸೆಲೆಬ್ರೇಷನ್ ತರ್ತಾ ಇರೋವಂಥ ವ್ಯಕ್ತಿ. ನಿಮ್ಮಲ್ಲಿರೋ ಕಷ್ಟಗಳನ್ನ ತೊಡೆದಾಕ್ತಿರೋ ಅಂಥ ವ್ಯಕ್ತಿ, ನಿಮ್ಮಲ್ಲಿ ಕವಿದಿರೋ ಮೋಡನ ಸರಿಸುವಂಥ ವ್ಯಕ್ತಿ. ಈ ವ್ಯಕ್ತಿ ನಂಬಿಕೆಗೆ ಅರ್ಹರು, ನಂಬಿ ಅಂತ. ಇದು ಬರೀ ಜೊತೆಯಲ್ಲಿ ಹುಟ್ರೆ ಮಾತ್ರ ಸೋದರ ಸಂಬಂಧ ಅಲ್ಲ. ನಮಗೆ ಕೆಲವೊಂದು ಟೈಮಲ್ಲಿ ಅವರು ಯಾವುದೋ ಜನ್ಮದ ಬಂಧು, ಯಾವುದೋ ಜನ್ಮದ ಸಿಬ್ಲಿಂಗ್ಸ್ ಆಗಿರ್ತಾರೆ. ಅವರು ಈ ಜನ್ಮದಲ್ಲಿ ಅವರು ಯಾವುದೋ ಒಂದು ಪ್ರಾಮಿಸ್ ಮಾಡಿರ್ತಾರೆ ನಿಮಗೆ, ಅದು ಮಾಡ್ತೀನಿ ಅಂತ. ಆ ಜನ್ಮದಲ್ಲಿ ನೆರವೇರಿರಲ್ಲ. ಅದು ನಿಮಗೆ, ಅದು ನಿಮ್ಮ ಕೆಲಸದ ಕಡೆ ಆಗಿರ್ಬೋದು, ನಿಮಗೆ ಎಲ್ಲಾದ್ರೂ ಹೊರಗಡೆ ಆಗಿರ್ಬೋದು, ಅವರು ನಿಮಗೆ ಸ್ನೇಹಿತರಾಗಿ ಸಿಗ್ತಾರೆ. ಅದು ನಿಮ್ಮ ಹಿಂದಿನ ಜನ್ಮದ ಸೋದರ ಸಂಬಂಧ. ಅವರು ನಿಮ್ಮ ಕಷ್ಟಕ್ಕೆ, ನಿಮ್ಮ ಭಯಕ್ಕೆ, ನಿಮ್ಮ ದುಃಖಕ್ಕೆ ಅವರು ನಿಮಗೆ ಸಹಾಯ ಹಸ್ತ ನೀಡೋದಿಕ್ಕೆ, ನಿಮ್ಮ ಬದುಕಲ್ಲಿ ಬೆಳಕನ್ನು ತರೋದಿಕ್ಕೆ ಅವರು ಬಂದಿರುವಂಥ ಮಹಾನ್ ವ್ಯಕ್ತಿ ಅವರು. ನಿಮಗೆ ನಿಮ್ಮ ಬಾಳಲ್ಲಿ ಅವರು ಎಂಪರರ್ ಆಗಿ ನಿಮಗೆ ಫಲ ಕೊಡುವಂಥ, ಶಕ್ತಿ ತುಂಬುವಂಥ ದೊಡ್ಡ ವ್ಯಕ್ತಿ ಅವರು. ಅವರು ಕಪ್ಪಗಿರ್ಬೋದು, ಆದರೆ ಅವರು ತುಂಬ ನಂಬಿಕೆಗೆ ಅರ್ಹರು, ನಂಬಿಕಸ್ಥ ವ್ಯಕ್ತಿ, ಪ್ರಾಮಾಣಿಕರು. ಅವರು ಬಂದಿರೋದು ನಿಮ್ಮಲ್ಲಿ ಯಶಸ್ಸು ತೋರ್ಸೋದಿಕ್ಕೆ, ನಿಮ್ಮಲ್ಲಿ ಹಿಂದಿನ ಜನ್ಮದ ಪ್ರಾಮಿಸ್ನ ಅವರು ಉಳಿಸ್ಕೊಳ್ಳೋದಿಕ್ಕೆ, ನಿಮ್ಮ ಬಾಳಲ್ಲಿ ಒಂದು ಯಶಸ್ಸು, ಸಮೃದ್ಧಿ, ಒಂದು ಶಕ್ತಿನ ತುಂಬೋದಿಕ್ಕೆ, ಸಂತೋಷನ ತುಂಬೋದಿಕ್ಕೆ, ಸಮೃದ್ಧಿನ ತುಂಬೋದಿಕ್ಕೆ, ನಿಮ್ಮಲ್ಲಿರೋ ಕಷ್ಟನ ತೊಡೆದು ಹಾಕೋದಿಕ್ಕೆ ಅವರು ಈ ಜನ್ಮದಲ್ಲಿ ನಿಮಗೆ ಸ್ನೇಹಿತರಾಗಿ ಸಿಕ್ಕಿರ್ಬೋದು, ಅಥವಾ ನಿಮ್ಮ ಬಾಸ್ ಆಗಿರ್ಬೋದು. ನಿಮ್ಮ ಕಂಪನಿಲಿ ವರ್ಕ್ ಮಾಡ್ತಿದ್ರೆ ಆ ದೊಡ್ಡ ವ್ಯಕ್ತಿ ನಿಮಗೆ ಸಹಾಯ ಹಸ್ತ ನೀಡ್ತಾ ಇದ್ದಾರೆ. ನಿಮಗೆ
ನಿಮ್ಮಲ್ಲಿರೋ ಅಜ್ಞಾನದ ಅಜ್ಞಾನನ ತೊಡೆದಾಕ್ತಾ ಇದ್ದಾರೆ. ನಿಮ್ಮಲ್ಲಿರೋ ಭಯನ ತೊಡೆದಾಕ್ತಾ ಇದ್ದಾರೆ. ನಿಮಗೆ ಯಾರೋ ನಮಗೆ ತೊಂದರೆ ಮಾಡ್ಬಿಡ್ತಾರೆ, ಇವ್ರನ್ನ ನಂಬಬಹುದಾ ಬೇಡವಾ ಅನ್ನೋ ಭಯ ಇರ್ಬೋದು. ಆದರೆ ಅವರು ನಿಮ್ಮನ್ನ ರಕ್ಷಣೆ ಮಾಡೋದಿಕ್ಕೆ ಬಂದಿರೋ ಅಂತ ನಿಮ್ಮ ಸೋದರ, ಹಿಂದಿನ ಜನ್ಮದ ಸೋದರ ಅಂತ ಡಿವೈನ್ ನಿಮಗೆ ಸಜೆಷನ್ ಕೊಡ್ತಾ ಇದ್ದಾರೆ. ಎಲ್ಲಾರನ್ನೂ ಒಂದೇ ತಕ್ಕಡಿಲ್ ಹಾಕಿ ತೂಕ ಮಾಡಬೇಡಿ. ನಿಮ್ಮ ಜ್ಞಾನದ ಧೂಳನ್ನ ಒರೆಸಿ ಆ ಜ್ಞಾನ ಒಳಪಾಗುವಾಗ ಮಾಡಿ, ನಂಬಿಕೆ ಇಡಿ. ನಂಬಿದ್ರೆ ಎಲ್ಲಾನು ಒಳ್ಳೇದಾಗುತ್ತೆ. ನಂಬಿಕೆನೇ ದೇವರು. ಫಸ್ಟ್ ನಾವು ಸರಿಯಾಗಿರ್ಬೇಕು, ನಮ್ಮ ಆಲೋಚನೆಗಳು ಸರಿಯಾಗಿರ್ಬೇಕು. ಆಗ ಎಲ್ಲಾನು ಸುಂದರವಾಗಿ ಕಾಣುತ್ತೆ. ಎಂಥ ಕೆಟ್ಟ ಸಂಬಂಧನೂ ಒಳ್ಳೆ ಸಂಬಂಧಗಳಾಗಿ ಪರಿವರ್ತನೆ ಆಗುತ್ತೆ. ಅದು ನಮ್ಮಲ್ಲೇ ಇದೆ. ಯೂನಿಕಾರ್ನ್ಸ್ ಫೆದರ್, ನಿಮಗೆ ಫೆದರ್ ಸಿಗ್ತಾ ಇರ್ಬೋದು. ಒಳ್ಳೊಳ್ಳೆ ಫ್ಲವರ್ಸ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ. ನಿಮ್ಮ ಜೊತೆ ಯೂನಿಕಾರ್ನ್ಸ್ ಕರೆ ಮಾಡ್ತಾ ಇದ್ದಾರೆ. ದ ಕಾಲಿಂಗ್ ಕಾರ್ಡ್ ಫ್ರಮ್ ದ ಯೂನಿಕಾರ್ನ್ಸ್ ಟೆಲ್ಸ್ ಯು ದೇ ಆರ್ ನಿಯರ್ ಯು. ಅವ್ರು ನಿಮ್ಮ ಹತ್ರನೇ ಇದ್ದಾರೆ. ಯೂನಿಕಾರ್ನ್ಸ್ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಹತ್ರನೇ ಇದ್ದೀನಿ ರಕ್ಷಣೆಗೆ. ನಿಮ್ಮ ಬಾಂಧವ್ಯದಲ್ಲಿ ಒಂದು ಹೊಸ ಏನ್ ಹೇಳ್ತಾರೆ, ಇದು ಬರಗಾಲ ಎಲ್ಲ ಹೋಗಿ ಮತ್ತೆ ಎಲ್ಲ ಸ್ಪ್ರಿಂಗ್ ಸೀಸನ್, ನಿಮ್ಮ ಸ್ನೇಹ ಭಾವದಲ್ಲಿ ಸ್ಪ್ರಿಂಗ್ ಸೀಸನ್ ಉಂಟಾಗ್ತಾ ಇದೆ. ಎಲ್ಲಾನು ಎಲ್ಲ ಕಡೆ ಹೂವು, ಹಸಿರು ತುಂಬಿ ತುಳುಕುತ್ತೆ. ಸುಂದರವಾಗಿ ಪ್ರಕೃತಿ ನಿರ್ಮಾಣ ಆಗುತ್ತೆ ಆ ಸ್ಪ್ರಿಂಗ್ ಸೀಸನ್ ಅಲ್ಲಿ. ಹಾಗೆ ನಿಮ್ಮ ಸ್ನೇಹ ಬಾಂಧವ್ಯದಲ್ಲಿ ಅಣ್ಣ ತಂಗಿಯಾಗಿ ಅಥವಾ ಅಕ್ಕ ತಮ್ಮನಾಗಿ, ನಿಮ್ಮ ಮಗ ಅಮ್ಮನಾಗಿ ಬಾಂಧವ್ಯದಲ್ಲಿ ಸ್ಪ್ರಿಂಗ್ ಸೀಸನ್ ಉಂಟಾಗ್ತಾ ಇದೆ. ನಿಮ್ಮಲ್ಲಿ ಇರೋ ಅಜ್ಞಾನಕ್ಕೆ ನಿಮ್ಮಲ್ಲಿರೋ ಅಜ್ಞಾನದ ಧೂಳನ್ನ ಒರೆಸಿ ಅದನ್ನ ಶೈನ್ ಆಗಕ್ ಬಿಡಿ. ಅದನ್ನ ಒಳ್ಳೆ ರೀತಿ ಆಲೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯು ಆರ್ ರೆಡಿ. ನೀವು ಅವ್ರು ಇದನ್ನೆಲ್ಲ ಕೊಡ್ತಾ ಇದ್ದಾರೆ, ನೀವು ತಗೊಳಕ್ಕೆ ರೆಡಿ ಆಗಿದ್ದೀರಾ? ಇನ್ನೊಂಥರನು ಕೇಳ್ತಾರೆ, ನೀವು ರೆಡಿ ಆಗಿದ್ದೀರಾ? ಇದನ್ನೆಲ್ಲ ನಾನು ಕೊಡ್ತಾ ಇದ್ದೀನಿ, ತಗೊಳ್ತೀರಾ ಅಂತ ಯೂನಿವರ್ಸ್ ಏಂಜಲ್ಸ್ ಹೇಳ್ತಾ ಇದ್ದಾರೆ. ರೆಡಿ ಇದ್ದೀರಾ ಅಲ್ವಾ? ನಂಬಿಕೆನೇ ದೇವರು. ಒಂದು ಒಳ್ಳೆ ಸಂಬಂಧ ಹುಟ್ಟಾಕೋದಿಕ್ಕೂ ನಾವೇ ಕಾರಣ, ಕೆಟ್ಟ ಸಂಬಂಧ ಹುಟ್ಟಾಕೋದಿಕ್ಕೂ ನಾವೇ ಕಾರಣ. ಅದೇನಂದ್ರೆ ನಮ್ಮ ದೃಷ್ಟಿಕೋನ. ನಮ್ಮ ದೃಷ್ಟಿಕೋನ. ನಾವು ಅವ್ರನ್ನ ಯಾವ ರೀತಿ ನೋಡ್ತೀವಿ, ಒಳ್ಳೆ ರೀತಿ ನೋಡಿದ್ರೆ ಅವರು ಒಳ್ಳೆ ರೀತಿನೇ ಇರ್ತಾರೆ, ಕೆಟ್ಟ ರೀತಿ ನೋಡಿದ್ರೆ ಅವರು ಕೆಟ್ಟದಾಗೆ ಇರ್ತಾರೆ. ಆ ವ್ಯಕ್ತಿ ನಿಮ್ಮ ಬಾಳಲ್ಲಿ ಬೆಳಕು ತರೋದಿಕ್ಕೆ. ಇದಕ್ಕೆ ರಕ್ತ ಸಂಬಂಧನೇ ಆಗಿರ್ಬೇಕು ಅಂತ ಏನಿಲ್ಲ. ಅವರು ಯಾವುದೋ ಜನ್ಮದ ನಮ್ಮ ಬಂಧುಗಳು, ನಮ್ಮ ಸಿಬ್ಲಿಂಗ್ಸ್ ಆಗೇ ಇರ್ತಾರೆ. ಈ ಜನ್ಮದಲ್ಲಿ ನಮ್ಗೆ ಒಬ್ಬ ಮಗನಾಗಿ ಸಿಗ್ಬಹುದು, ಸ್ನೇಹಿತನಾಗಿ ಸಿಗ್ಬಹುದು, ಒಬ್ಬ ಬಾಸ್ ಆಗಿ ಸಿಗ್ಬಹುದು. ಯಾರೋ ನಮ್ಮ ಯಶಸ್ಸಿಗೆ ಒಬ್ರು ನಮ್ಮ ಸೋಲ್ಮೆಂಟ್ ನಮ್ಗೆ ಸಿಗ್ತಾ ಇದ್ದಾರೆ. ನಿಮ್ಮ ದಾರಿಯಲ್ಲಿ ಬೆಳಕು ತರೋದಿಕ್ಕೆ, ಎಂಪರರ್ ಆಗಿ ನಿಮಗೆ ಒಂದು ಫಲ ನೀಡೋದಿಕ್ಕೆ, ಒಂದು ಸ್ಟ್ರೆಂತ್ ನೀಡೋದಿಕ್ಕೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಬಾಳಲ್ಲಿ ಯಶಸ್ಸು, ಸಂತೋಷನ ತರೋದಿಕ್ಕೆ, ನಿಮಗೆ ಯಾವುದೇ ತೊಂದರೆ ಇರ್ಬೋದು ಅದನ್ನ ತೊಡೆದಾಕೋದಿಕ್ಕೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೊತೆ ಇದ್ದಾರೆ. ಅವರನ್ನ ನೀವು ನಂಬಬಹುದು, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲೂ 9 ಇದೆ, ಇಲ್ಲೂ 9 ಇದೆ. ನಿಮ್ಮ ಕಷ್ಟ ಕಾಲಕ್ಕೆ ಮುಕ್ತಿ ಒಂದು ನಿಮಗೆ ಬೆಳಕು ತೋರ್ಸೋದಿಕ್ಕೆ ಬಂದಿರೋ ಒಬ್ಬ ದೇವದೂತ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಇದು ನಿಮ್ಮ ರೀಡಿಂಗ್ ಆಗಿತ್ತು ಸೆಕೆಂಡ್ ಪೈಲ್ ಅವ್ರಿಗೆ. ನಮಸ್ತೆ. ಈ ರೆಡ್ ಕಲರ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಯೂನಿವರ್ಸ್ ಕಡೆಯಿಂದ ಈ ನಾಗರ ಪಂಚಮಿಗೆ ನಿಮಗೆ ಯಾವ ಮೆಸೇಜ್ ಸೆಂಡ್ ಮಾಡ್ಬೇಕಂತಿದ್ದಾರೆ, ಯಾವ ವಿಷಯ ತಿಳಿಸ್ಬೇಕಂತಿದ್ದಾರೆ ಯೂನಿವರ್ಸ್, ನೋಡೋಣ. ಸ್ಟಾರ್ಟಿಂಗ್ ಎ ಸ್ಟಾರ್ ಕಾರ್ಡ್.
king of cups, king of knight of cups, queen of cups, five of swords, the chariot. ನಿಮಗೆ 7 ಕಾರ್ಡ್ಸ್ ಕೊಡಿಸಿದ್ದಾರೆ ಯೂನಿವರ್ಸ್. ಅದು ತೆಗೆದುಬಿಟ್ಟೆ ಆದ್ರೂ ಅದು ಮತ್ತೆ ಹಾಕಿದೆ ಅದನ್ನು. 10 of pentacles, king of pentacles, big happy changes, opening, 22 ನಂಬರ್ ಕೀ ಇದೆ. a new door is opening for you. ಯೂನಿವರ್ಸ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ, ಏನು ಮೆಸೇಜನ್ನು ತಲುಪಿಸ್ಬೇಕಂತಿದ್ದಾರೆ ಅಂದರೆ, ಇಷ್ಟು ದಿನ ನಿಮ್ಮಲ್ಲಿ ನಿಮ್ಮ ಬಾಂಧವ್ಯದಲ್ಲಿ ಇದು ಅಣ್ಣ ತಂಗಿ ಸೋದರ ಹಬ್ಬ ಆಗಿರೋದ್ರಿಂದ ನಿಮ್ಮ ಸೋದರತ್ವದ ಸಂಬಂಧಗಳಿಗೆ ಬಗ್ಗೆ ಏನು ತಿಳಿಸ್ಬೇಕಂತಿದ್ದಾರೆ ಯೂನಿವರ್ಸ್ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಹೊಡೆದಾಟ ಬಡದಾಟ ಅಸೂಯೆ, ಅವರು ನಮಗೆ ತೊಂದರೆ ಮಾಡಿದ್ದಾರೆ ನಾನು ತೊಂದರೆ ಮಾಡೋಣ ಅನ್ನೋ ಹೋರಾಟದ ಗುಣ, ಯುದ್ಧ ಮಾಡುವಂಥ ಒಬ್ರಿಗೊಬ್ರು ಅವ್ರು ಮಾಡಿದ್ದಾರೆ ನಾನು ಯಾಕೆ ಮಾಡಬಾರ್ದು ಅನ್ನೋವಂಥ ಗುಣ, ಯುದ್ಧ ಮಾಡುವಂಥ ಗುಣ ಅದೆಲ್ಲ ಇತ್ತು. ಅದೆಲ್ಲ ತಪ್ಪು. ನಾನು ನಡೀತಾ ಇರೋ ನಾನು ನನ್ನ ಸೋದರ ಬಾಂಧವ್ಯದ ರಥನ ನಾನು ಕರೆಕ್ಟಾಗಿ ನಿಭಾಯಿಸಬೇಕು ಅನ್ನೋ ಜ್ಞಾನ ನಿಮ್ಮಲ್ಲಿ ಮೂಡಿದೆ. ಅದನ್ನು ಬ್ಯಾಲೆನ್ಸಿಂಗ್ ಆಗಿ ತಗೊಂಡೋಗ್ಬೇಕು. ನಮ್ಮ ಸೋದರ ಸಂಬಂಧನ ಈ ಅಸೂಯೆ, ಹೊಟ್ಟೆ ಕಿಚ್ಚು, ಹೋರಾಟ, ಜಗಳ ಇದನ್ನೆಲ್ಲ ಬಿಟ್ಟು ನಾನು ನನ್ನ ತಂಗಿಗೆ ಗಿಫ್ಟ್ ತಗೊಂಡೋಗ್ಬೇಕು. ನನ್ನ ಸೋದರ ಸೋದರಿಯರಿಗೆ, ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು, ಗಿಫ್ಟ್ ತಗೊಂಡೋಗ್ಬೇಕು ಅಂತ ಬರ್ತಾ ಇದ್ದಾರೆ ನಿಮ್ಮ ಕಡೆಗೆ. ಸ್ಟಾರ್ ನಿಮ್ಮ ನಿಮ್ಮ ಬಾಂಧವ್ಯ ನಕ್ಷತ್ರದಾಗೆ ಹೊಳಿತಾ ಇದೆ. ಮತ್ತೆ ನಿಮಗೆ ಫೋನ್ ಕರೆ ಬರ್ಬೋದು ಅವ್ರ ಕಡೆಯಿಂದ, ಯಾಕಂದರೆ ನಿಮ್ಮ ಸಂಬಂಧ ಹೀಲ್ ಮಾಡ್ತಾ ಇದ್ದಾರೆ ಡಿವೈನ್. ಹೀಲ್ ಮಾಡಿ ನಿಮ್ಮ ಸಂಬಂಧದಲ್ಲಿ ನಕ್ಷತ್ರದ ಹಾಗೆ ನಿಮ್ಮ ಸಂಬಂಧ ಹೊಳೆಯೋ ಹಾಗೆ ಮಾಡ್ತಾ ಇದ್ದಾರೆ. ನಿಮ್ಮ ಸಂಬಂಧದಲ್ಲಿ ಹೀಲಿಂಗ್ ತರ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಅವ್ರು ನಿಮಗೆ ಫೋನ್ ಮಾಡಬಹುದು, ಗಿಫ್ಟ್ ಕಳಿಸ್ಬೋದು, ಅಥವಾ ಅವರೇ ನಿಮ್ಮ ಮನೆಗೆ ಬಂದು ಗಿಫ್ಟನ್ನು ಕೊಡ್ಬೋದು. ಇಬ್ಬರು ಎರಡು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಒಬ್ರಿಗೊಬ್ರು ಗಿಫ್ಟನ್ನು ವಿನಿಮಯ ಮಾಡ್ಬೋದು. ನಿಮ್ಮ ಎಮೋಷ್ನಲ್ ಬಾಂಡೇಜ್ ಇನ್ನೂ ಅಬಂಡೆಂಟ್ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ. ಹಣಕಾಸಿನಲ್ಲಿ ಬ್ಯಾಲೆನ್ಸು, ನಿಮ್ಮ ಸಂಬಂಧದಲ್ಲಿ ಬ್ಯಾಲೆನ್ಸು, ನಿಮ್ಮ ಬಾಂಧವ್ಯ ಇನ್ನೂ ಇನ್ಫಿನಿಟಿ ಅಂದರೆ ಅದಕ್ಕೆ ಒಂದು ಲೆಕ್ಕಾಚಾರನೇ ಹಾಕೋಕ್ಕಾಗಲ್ಲ, ಅಷ್ಟು ಪ್ರೀತಿ ಬಾಂಧವ್ಯ ನಿಮ್ಮಲ್ಲಿ ಒಬ್ರಿಗೊಬ್ರು ಇದೆ. ಯಾಕಂದರೆ ಎರಡು ಕಿಂಗ್ ಆಫ್ ಕಪ್ಸ್ ಕ್ವೀನ್ ಆಫ್ ಕಪ್ಸ್ ಎರಡೂ ಇದೆ. ನಿಮ್ಮಲ್ಲಿ ಒಬ್ರಿಗೊಬ್ರು ಪ್ರೀತಿ ವಿನಿಮಯ ಮಾಡ್ತಾ ಇದ್ದೀರಾ, ಗಿಫ್ಟ್ನ ಚೇಂಜ್ ಮಾಡ್ಕೊಳ್ತಿದ್ದೀರಾ, ಒಬ್ರಿಗೊಬ್ರು ಕೊಟ್ಕೊಳ್ತಾ ಇದ್ದೀರಾ. ನಿಮ್ಮ ಎಮೋಷ್ನಲ್ ಬಾಂಡೇಜಲ್ಲಿ ಸಮೃದ್ಧಿ ಇದೆ, ಇನ್ಫಿನಿಟಿ ಇದೆ. ಇಬ್ಬರು ಒಳ್ಳೆಯವರೇ, ಇಬ್ಬರು ತುಂಬ ಪ್ರಾಮಾಣಿಕರು. ಸ್ವಲ್ಪ ಏನೋ ಮನಸ್ತಾಪಗಳು, ಜಗಳ, ಅಸೂಯೆ
ಹೊಟ್ಟೆ ಕಿಚ್ಚು ಈ ಥರ ಅವ್ರು ಮಾಡಿದ್ದಾರೆ ನಾವು ಮಾಡೋಣ ಅಂತ ನೀವು ಮಾಡ್ತಾ ಇದ್ರಿ. ಇನ್ನು ನಿಮ್ಮ 4 ಮೂಲೆಗಳಿಂದನೂ ನಿಮ್ಮಲ್ಲಿ ಪ್ರೀತಿನೇ ಬರ್ತಾ ಇದೆ. ಅಬಂಡನ್ಸ್ ಬರ್ತಾ ಇದೆ. ನಿಮ್ಮ ಪ್ರೀತಿಲಿ ಅಬಂಡನ್ಸ್, ನಿಮ್ಮ ಹಣಕಾಸು ಕೊರತೆಯಲ್ಲಿ ಅಬಂಡನ್ಸ್, ಇಬ್ರಿಗೂ ನಿಮ್ಮ ಬಾಂಧವ್ಯ ಎಲ್ಲ 4 ಮೂಲೆಲೂ ನಿಮ್ಮ ಬಾಂಧವ್ಯ ಬಿಗಿ ಆಗ್ತಾ ಇದೆ. ಅಂದರೆ ಎಲ್ಲ ಮೂಲೆಲೂ ನಿಮ್ಮ ಬಾಂಧವ್ಯ ಗಟ್ಟಿ ಆಗ್ತಾ ಇದೆ. ನೀವು ನಿಮ್ಮ ಸೋದರ ಬಾಂಧವ್ಯದ ಸಾರಥಿಯಾಗಿ ನೀವು ಇನ್ಮೇಲೆ ನಿಮ್ಮ ಅಜ್ಞಾನವನ್ನು ತೊಡೆದಾಕಿ ನಿಮ್ಮಲ್ಲೇ ಒಂದು ಜ್ಞಾನ ಬೆಳ್ಕೊಂಡಿದೆ. ನಾವು ಏನಕ್ಕೆ ಬೇರೆ ಬೇರೆ ಆಗಿರಬೇಕು, ನಮ್ಮಲ್ಲೇ ಯಾಕೆ ಅಸೂಯೆ ಹೊಟ್ಟೆ ಕಿಚ್ಚು ಬರಬೇಕು, ನಾವಿಬ್ರು ಒಂದೇ ತಾಯಿ ಮಕ್ಕಳು, ಯಾಕೆ ನಮಗೆ ಈ ಥರ ಅಸೂಯೆ ಬರಬೇಕು, ಹೊಟ್ಟೆ ಕಿಚ್ಚು ಬರಬೇಕು ಅಂದ್ಬಿಟ್ಟು ನಿಮ್ಮ ಸೋದರ ಸಂಬಂಧದ ರಥನ ನೀವಿಬ್ರು ನ್ಯಾಯಯುತವಾಗಿ ಅದನ್ನು ಸರಿಯಾದ ಚಲನೆ ಮುಂದುವರಿಸ್ತಾ ಇದ್ದೀರಾ. ನಿಮ್ಮ ರಥನ ಓಡಿಸ್ತಾ ಇದ್ದೀರಾ ನೀವು ಬ್ಯಾಲೆನ್ಸಿಂಗ್ ಆಗಿ. ನಿಮಗೆ ಯೂನಿಕಾರ್ನ್ ಕಾರ್ಡಿಂದ 22 ನಂಬರ್ ಬಂದಿದೆ. ಅಂದರೆ ಎಲ್ಲದರಲ್ಲೂ ಬ್ಯಾಲೆನ್ಸ್ ತರ್ತಾ ಇದೆ, ನಿಮ್ಮ ಸಂಬಂಧದಲ್ಲಿ ಬ್ಯಾಲೆನ್ಸ್ ತರ್ತಾ ಇದೆ. ನಿಮ್ಮ ಡೋರ್ ಓಪನ್ ಆಗಿದೆ. ಆ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ಕೀ ಕೊಟ್ಟಿದ್ದಾರೆ, ಓಪನ್ ಮಾಡ್ತಿದ್ದಾರೆ. ಯೂನಿಕಾರ್ನ್ ನಲ್ಲಿದ್ದಾರೆ ನೋಡಿ. ಡಿವೈನ್ ನಿಮಗೆ ಆ ಬಾಂಧವ್ಯದ ನೆಗೆಟಿವಿಟಿಲಿದ್ರೆ, ಇಬ್ರು ಸಂಬಂಧನೂ ನೆಗೆಟಿವಿಟಿಲಿತ್ತು, ನಿಮಗೆ ಒಂದು ಹೊಸ ಡೋರ್, ಹೊಸ ಬಾಗಿಲು ತೆಗೆದು ಅಲ್ಲಿ ಒಂದು ಹೊಸ ದಾರಿನ ತೋರಿಸ್ತಾ ಇದ್ದಾರೆ. ನಿಮ್ಮ ಬಾಂಧವ್ಯಕ್ಕೆ ಒಂದು ಹೊಸ ಬೆಳಕು, ಒಂದು ಹೊಸ ದಾರಿ ಬರ್ತಾ ಇದೆ. ಇಲ್ಲಿ ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್. ಟ್ರೂ ಸಕ್ಸಸ್ ಈಸ್ ನಾಟ್ ಜಸ್ಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಹ್ಯಾಪಿನೆಸ್ ಟು. ಟ್ರೂ ಸಕ್ಸಸ್ ಅಂದರೆ ಬರೀ ದುಡ್ಡಲ್ಲ, ಹ್ಯಾಪಿನೆಸ್ ಕೂಡ ಅಂತ. ನೀವು ಈ ದುಡ್ಡುಗಾಗಲಿ, ಈ ಆಸ್ತಿ ವಿಭಜನೆ ಮಾಡ್ಕೊಳ್ಳೋದಕ್ಕಾಗಲಿ ನೀವು ನಿಮ್ಮಲ್ಲಿ ಏನೋ ಈ ದುಡ್ಡಿನ ವಿಷಯಕ್ಕೆ ಏನೋ ಜಗಳಗಳಾಗಿರ್ಬೋದು. ಅದಕ್ಕೆ ನಿಮ್ಮ ದುಡ್ಡೇ ಸಕ್ಸಸ್ ಅಲ್ಲ, ದುಡ್ಡು ಸಂಪಾದನೆ ಮಾಡೋದೇ ಒಂದು ಸಕ್ಸಸ್ ಅಲ್ಲ. ಇಟ್ಸ್ ಅಬೌಟ್ ಹ್ಯಾಪಿ ಟು. ಅದು ಸಂತೋಷ, ಅದರಲ್ಲಿ ನಾವು ಸಂತೋಷ ಪಡೋದು ಕೂಡ ಒಂದು ನಮಗೆ ಅತ್ಯಮೂಲ್ಯವಾದದ್ದು. ಬರೀ ದುಡ್ಡಲ್ಲ, ಸಂತೋಷನೂ ಕೂಡ ಅಂತ ಡಿವೈನ್ ನಿಮಗೆ ಸಂದೇಶ ಕಳಿಸ್ತಾ ಇದ್ದಾರೆ. ನಿಮ್ಮ ಸೋದರ ಬಾಂಧವ್ಯದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಯಾಕಂದರೆ ನಿಮಗೆ ನಿಮ್ಮ ಸೋದರ ಅಥವಾ ಸೋದರಿ ಗಿಫ್ಟ್ ತರ್ತಾ ಇದ್ದಾರೆ. ಇಲ್ಲಿ ಇಬ್ರು ರಾಜ ರಾಣಿ ಇಬ್ರು ಅಂತ ಬಂದಿದಾರಲ್ವ, ಇಬ್ರು ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾ ಇದ್ದೀರಾ. ಕಾಲ್ ಬರುತ್ತೆ, ಫೋನ್ ಮಾಡ್ಬೋದು ಅಥವಾ ಮನೆಗೆ ಬರ್ಬೋದು. ಏನೋ ಒಂದು ನಿಮ್ಮ ಬಾಂಧವ್ಯನ ಚಿರವಾಗಿ ಉಳಿಸ್ಕೊಳ್ಳಿ. ನಿಮ್ಮಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಇದೆ ನಿಮ್ಮ ಬಾಂಧವ್ಯದಲ್ಲಿ. ನಿಮಗೆ ನಿಮ್ಮ ಬಾಂಧವ್ಯದಲ್ಲಿ, ನಿಮ್ಮ ಸೋದರ ಬಾಂಧವ್ಯದಲ್ಲಿ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ನಿಮಗಾಗಿ ಒಂದು ಹೊಸ ಡೋರ್ ಓಪನ್ ಆಗಿದೆ. ನಿಮ್ಮ ನೆಗೆಟಿವಿಟಿ ಕಳೆದು ಬೆಳಕಿನ ದಾರಿಗೆ ನಿಮ್ಮ ಸೋದರ ಸಂಬಂಧ ಇನ್ಮುಂದೆ ಚಾರಿಯೇಟ್ ಆಗಿ ನೀವು ಓಡಿಸ್ತೀರಾ. ಆ ರಥನ ನೀವಿಬ್ರು ಓಡಿಸ್ತೀರಾ. 4 ಮೂಲೆಗಳಲ್ಲೂ ನಿಮಗೆ ಪ್ರೀತಿ ಗಟ್ಟಿ ಆಗ್ತಾ ಇದ್ದೀರಾ ನೀವು. ನಿಮ್ಮ ಇಂಟ್ಯೂಷನಲ್ಲಿ ಬದಲಾವಣೆ ಇದೆ. ಜ್ಞಾನವಂತರ ಆಗ್ತಾ ಇದ್ದೀರಾ, ಜ್ಞಾನ ಕೊಡ್ತಾ ಇದ್ದಾರೆ. ಬರೀ ಹಣಕಾಸು ಆಸ್ತಿ ಇದೆ ಅಲ್ಲ, ನಮ್ಮ ಬಾಂಧವ್ಯನೂ ನಾವು ಗಟ್ಟಿ ಮಾಡ್ಕೊಳ್ಬೇಕು. ನಮ್ಮ ಸೋದರ ಬಾಂಧವ್ಯನ ನಾವು ಬೆಳಕಿನತ್ತ ತಗೊಂಡೋಗ್ಬೇಕು. ನಮ್ಮ ರಥನ ನಾವು ಚೆನ್ನಾಗಿ ಪ್ರೀತಿಯಿಂದ 4 ಮೂಲೆಗಳಿಂದನೂ ನಾವು ಎಂಥದೇ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಏನೇ ಬರಲಿ, ನಾವು ಒಂದಾಗಿ ನಾವು ನಮ್ಮ ಸೋದರತ್ವನ ನಾವು ಉಳಿಸ್ಕೊಳ್ಬೇಕು. ಆ ರಥನ ನಾವು ಮುನ್ನಡೆಸ್ಬೇಕು. ಅದನ್ನ ಬರೀ ನಾವು ಯುದ್ಧಕ್ಕಾಗಿ ಬಳಸಬಾರ್ದು, ಪ್ರೀತಿಗಾಗಿ ಆ ರಥನ ಬಳಸೋಣ ಅಂತ ನಿಮ್ಮ ಜ್ಞಾನ ಬೆಳವಣಿಗೆ ಆಗ್ತಾ ಇದೆ. ನಿಮ್ಮ ಸೋದರ ಬಾಂಧವ್ಯದಲ್ಲಿ ಅಬಂಡನ್ಸ್ ಹೆಚ್ಚುತ್ತಾ ಇದೆ. ನಿಮ್ಗಿಬ್ರಿಗೂ ಹಣಕಾಸು ಸಮೃದ್ಧಿ, ನಿಮ್ಮ ಪ್ರೀತಿ ಬಾಂಧವ್ಯ ಇನ್ನೂ ಹಿಮ್ಮಡಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನೀವಿಬ್ರು ಕಿಂಗ್ ಆಗಿ ಕ್ವೀನ್ ಆಗಿ
ಜೊತೆಯಲ್ಲಿರ್ತೀರ ಯಾವಾಗ್ಲೂ. ನಿಮ್ಮ ಸಂಬಂಧನ ಯೂನಿವರ್ಸ್ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರೋ ನೆಗೆಟಿವಿಟಿನ ಹೀಲ್ ಮಾಡಿ ನಿಮ್ಮಲ್ಲಿ ಪಾಸಿಟಿವಿಟಿ ತರ್ತಾ ಇದ್ದಾರೆ. ನಿಮ್ಮ ಸೋದರ ಸಂಬಂಧಗಳು ಸ್ಟಾರ್ ಆಗಿ ಮಿನುಗ್ತಾ ಇದೆ. ಇದು ನಿಮ್ಮ ರೀಡಿಂಗ್. ನಿಮ್ಮ ಬಾಂಧವ್ಯದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್, ನ್ಯೂ ಡೋರ್ ಓಪನ್ ಆಗ್ತಾ ಇದೆ. ಬರೀ ಹಣಕಾಸುನೇ ಅಲ್ಲ, ಹ್ಯಾಪಿನೆಸ್ ಕೂಡ ದೊಡ್ಡದು. ಹಣಕಾಸು ಸಂಪಾದನೆ ಮಾಡೋದಲ್ಲ, ನಮ್ಮ ಜೀವನದಲ್ಲಿ ನಾವು ಸಂತೋಷನೂ ಸಂಪಾದನೆ ಮಾಡಬೇಕು ಅನ್ನೋ ಜ್ಞಾನ ನಿಮಗೆ ಡಿವೈನ್ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಮೆಸೇಜ್. ಥರ್ಡ್ ಪೈಲ್ ಯಾರು ಈ ರೆಡ್ ಸ್ಟೋನ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಮೆಸೇಜ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.